ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಈಗಷ್ಟೇ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ಇದ್ರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿನಿ ಅಂತಂದು. ಇದು ಬಂತಂದ್ರೆ ಬಿಗ್ ಬಾಸ್ ಕಡೆಯಿಂದ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಿದ್ದೀನಿ. ಸಂಡೇ ಸ್ಪೆಷಲ್ ಭಾಷಾ ಸುದೀಪ್ ಅಂತಂದು. ಈ ಎಪಿಸೋಡ್ ಅಲ್ಲಿ ಯಾರೇ ಸೇಫ್ ಆಗಿದ್ದಾರೆ ಮತ್ತೆ ನಿಮ್ಗೆ ಅಷ್ಟೇ ತಿಳಿಸ್ಕೊಟ್ಟಂಗೆ ಈ ವಾರ ಎಲಿಮಿನೇಟ್ ಆಗಿದಾರಲ್ಲ, ಅದರಲ್ಲಿ ಯಾರೇ ಸೇಫ್ ಆಗಿದ್ದಾರೆ ಅನ್ನೋ ಬಗ್ಗೆ ತಿಳಿಸ್ಕೊಟ್ಟೆ ಹೋಗ್ತೀನಿ. ನಾನು ಇವಾಗಷ್ಟೇ ತಿಳಿಸ್ಕೊಟ್ಟಾಗಿನಿ. ಈ ವಾರ ಬಂತಂದ್ರೆ ಫಸ್ಟಿಗೆ ಯಾರು ಸೇಫ್ ಆಗ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದು ಯಾರು ನೋಡಿಲ್ಲ ಅಂದ್ರೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಆನ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವ ರೀತಿ ಅಂತೀರಿ ಈ ವಾರ ಬಂತಂದ್ರೆ ಯಾರೇ ಸೇಫ್ ಆಗಿದ್ದಾರೆ, ಮತ್ತೆ ಈ ವಾರ ಬಂತಂದ್ರೆ ಕಿಚ್ಚನ ಪಂಚಾಯತಿಯಲ್ಲಿ ಯಾರಿಗೆ ಚಪ್ಪಾಳಿ ಸಿಕ್ಕಿದೆ, ಮತ್ತೆ ಈ ವಾರ ಬಂತಂದ್ರೆ ವಾರದ ಚಪ್ಪಾಳಿ ಯಾರಿಗೆ ಸಿಕ್ಕಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಈ ವಾರ ಬಂತಂದ್ರೆ ಕಿಚ್ಚನ ಪಂಚಾಯತಿಯಲ್ಲಿ ಕಿಚ್ಚನ ಚಪ್ಪಾಳಿ ಯಾರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ, ಈ ವಾರ ಸಿಕ್ಕಿದೆ ಯಾರಿಗೆ ಅಂದ್ರೆ ಅಶ್ವಿನ್ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತೆ ವಾರ ಚಪ್ಪಾಳೆ ಬಂತಂದ್ರೆ ಅದರಲ್ಲೂ ಕೂಡ ಧ್ರುವಂತ ಸಿಕ್ಕಿದೆ ಅಂತ ಹೇಳ್ಬೋದು. ಇದು ಯಾಕೋ ಅನ್ಎಕ್ಸ್ಪೆಕ್ಟೆಡ್ ಅಂತ ಸಿಕ್ಕಿದೆ ಅಂತ ಹೇಳೋದು ನನಗೆ ಅನಿಸ್ತದೆ. ಯಾಕಂದ್ರೆ ಈ ವಾರ ಬಂತಂದ್ರೆ ಅವ್ರು ಡಿಸರ್ವ್ ಇರಲಿಲ್ಲ ಆ ರೀತಿ ಅಂದ್ರೆ ಚಪ್ಪಾಳೆಗಳು ಸಿಕ್ಕಿದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಇವರು ಅಂದ್ರೆ ಅಶ್ವಿನ್ ಕೂಡ ಈ ಕಿಚ್ಚನ ಚಪ್ಪಾಳಿ ಸಿಕ್ಕುವಂತ ಆ ರೀತಿ ಏನಂದ್ರು ಆಕ್ಟಿವ್ ಆಗಿದ್ದು ನಾನು ನೋಡೇ ಇಲ್ಲ ಲೈವ್ ಅಲ್ಲಿ ಪ್ರಕಾರ. ಮತ್ತೆ ಅಷ್ಟೇ ಅಲ್ಲದೆ ಈ ವಾರ ಬಂತಂದ್ರೆ ಎಲಿಮಿನೇಟರ್ ಪ್ರಕ್ರಿಯೆಯಲ್ಲಿ ಯಾರು ಅಂದ್ರೆ 7 ಜನ ಎಲಿಮಿನೇಟ್ ಆಗಿದ್ರಲ್ಲ, ಅದ್ರಲ್ಲಿ ಯಾರ್ಯಾರು ಸೇವ್ ಆಗಿದೆ ಅಂತ ತಿಳಿಸ್ಕೊಡೋದಾದ್ರೆ, ಫಸ್ಟಿಗೆ ಯಾರು ಎಲಿಮಿನೇಟ್ ಆಗಿದ್ರು ಅಂತ ಹೇಳಿ ತಿಳಿಸ್ಕೊಡೋದಾದ್ರೆ ಅದ್ರ ಎಲ್ಲರೂ ಅಂದ್ರೆ ಫಸ್ಟಿಗೆ ಹೇಳೋದಾದ್ರೆ ಇದರಲ್ಲಿ ಫಸ್ಟಿಗೆ ಅಶ್ವಿನ್ ಗೌಡ ಸೇವ್ ಮಾಡ್ತಾರೆ. ಮತ್ತೆ ಅದರ ನೆಕ್ಸ್ಟ್ ಯಾವುದೇ ರೀತಿಯಿಂದ ಆರ್ಡರ್ ವೈಸ್ ಸೇವ್ ಮಾಡಿಲ್ಲ. ಅದು ಅಷ್ಟೇ, ಇದರಲ್ಲಿ ತಮಗೆ ಬೇಕಾದ ಸ್ಪರ್ಧಿಗಳು ಮಾತ್ರ ಸೇವ್ ಮಾಡ್ಕೊಂತ ಹೋಗ್ತಾರೆ ಅಂತ ಹೇಳ್ಬೋದು. ಹಾಗೆ ಅಲ್ಲದೆ ಈ ಸಂಡೇ ಎಪಿಸೋಡ್ ಅಲ್ಲಿ ಯಾರ್ಯಾರು ಸೇಫ್ ಆಗಿದೆ ಅಂತ ತಿಳಿಸ್ಕೊಡೋದಾರೆ. ಮತ್ತೆ ಎರಡನೇದಾಗಿ ಬಂತಂದ್ರೆ ಸಂಡೇ ಹೇಳಿದಾಗೆ ನೀವು ಎಲಿಮಿನೇಟ್ ಪ್ರಕ್ರಿಯೆಯಲ್ಲಿ ಗಿಲ್ಲಿಂಡರ್ ಇದ್ದಾಗ ಅವ್ರನ್ನೇ ಫಸ್ಟಿಗೆ ಸೇವ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ವೋಟಿಂಗ್ ಲೈನ್ ಪ್ರಕಾರ ತಿಳಿಸ್ಕೊಡೋದಾದ್ರೆ ಅದೇ ರೀತಿ ಆರ್ಡರ್ ಸೇವ್ ಆಗಿದ್ರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇಲ್ಲಿ ಫಸ್ಟಿಗೆ ಯಾರು ಸೇವ್ ಆಗಿದ್ದಾರೆ ಅಂತ ತಿಳಿಸ್ಕೊಡೋದಾದ್ರೆ ಅಶ್ವಿನ್ ಗೌಡ ಸೇವ್ ಆಗಿದ್ರೆ ಅಂತ ಹೇಳ್ಬೋದು. ಮತ್ತೆ ಎರಡನೇದಾಗಿ ಬಂದಾಗ ಗಿಲ್ಲಿಂಡರ್ ಸೇವ್ ಆಗಿದ್ದಾರೆ. ಮತ್ತೆ ಮೂರನೇದಾಗಿ ಬಂತಂದ್ರೆ ರಾಶಿಕಲ್ಲ ರಕ್ಷಿತ್ ಅವ್ರು ಸೇವ್ ಆಗಿದ್ದಾರೆ. ಮತ್ತೆ ನಾಲ್ಕನೇದವ್ರು ಬಂತಂದ್ರೆ ಕಾವ್ಯ ಅವರು ಅಂತ ಹೇಳ್ಬೋದು. ಮತ್ತೆ ಐದನೇದವ್ರು ಯಾರು ಬಂದಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ರಘು ಮತ್ತೆ ರಾಶಿಕಾ ಇದಾರಲ್ಲ, ಅದರಲ್ಲೂ ಕೂಡ ಇದರಲ್ಲಿ ಯಾರು ಸೇವ್ ಆಗಿದ್ರೆ ಅಂತ ತಿಳಿಸ್ಕೊಡೋದಾದ್ರೆ ಇದೆ ಧ್ರುವಂತವ್ರು ಸೇವ್ ಆಗಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ಆರನೇದವರು ಮತ್ತೆ ಇಲ್ಲಿ ಯಾರು ಸೇವ್ ಆಗಿದ್ದಾರೆ ಅಂತ ಹೇಳಿದ್ರೆ ಇದು ರಾಶಿಕಾ ಮತ್ತು ಇದರಲ್ಲಿ ರಘು ಸರ್ ಇದಾರಲ್ಲ, ಅವ್ರಿಬ್ರು ಈ ವಾರ ಬಂದ ಟಾಸ್ಕ್ ಮಾತ್ರ ಸಖತ್ ಆಡಿದಾರೆ ಅಂತ ಹೇಳ್ಬೋದು. ಮತ್ತೆ ಈ ವಾರ ಬಂದವರು ಬರೀ ಟಾಸ್ಕ್ ಅಷ್ಟೇ ಅಲ್ಲ, ಅವ್ರ ವ್ಯಕ್ತಿತ್ವದ ಬಗ್ಗೆ ಕನ್ಸಿಡರ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನನಗೆ ಅನಿಸ್ತದೆ. ಅದರಲ್ಲಿ ವ್ಯಕ್ತಿತ್ವ ಅಂತ ಬಂದಾಗಲೂ ಕೂಡ ಇವರು ರಾಶಿಕಾ ಅವರು ಸ್ವಲ್ಪ ಅಂದ್ರೆ ಆಟದಲ್ಲಿ ಎಲ್ಲ ಚೆನ್ನಾಗಿ ಆಡ್ತಾರೆ. ವ್ಯಕ್ತಿತ್ವ ಬಂದಾಗ ಸ್ವಲ್ಪ ಅವರು ಏರ್ಪೀರ್ ಅಂದ್ರೆ ಕಿರ್ಚಾಡೋದು ಸ್ವಲ್ಪ ಇದು ಮಾಡ್ಕೊಂಡು ಅವ್ರು ಸ್ವಲ್ಪ ನೆಗೆಟಿವ್ ಆದ್ರೆ ನನಗೆ ಅನಿಸ್ತದೆ. ಈ ವಾರ ಬಂತಂದ್ರೆ ಇದರಲ್ಲಿ ಇನ್ನೊಬ್ರು ಯಾರು ಸೇವ್ ಆಗಿದೆ ಅಂತ ತಿಳಿಸ್ಕೊಡೋದಾದ್ರೆ ರಘು ಸರ್ ಸೇವ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಆಟದಲ್ಲಿ ಸ್ವಲ್ಪ ಚೆನ್ನಾಗಿದ್ದಾರೆ. ಮತ್ತೆ ಈ ವಾರ ಬಂದವರಿಗೆ ಸ್ವಲ್ಪ ಟಾಸ್ಕ್ ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ. ಮತ್ತೆ ಅವ್ರ ವ್ಯಕ್ತಿತ್ವ ಬಂದಾಗಲೂ ಕೂಡ ಅವ್ರು ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಳ್ಳಿ ಅಂತ ಹೇಳ್ಬೋದು. ಮತ್ತೆ ಅಷ್ಟೇ ಅಲ್ಲದೆ ಮತ್ತೆ ಗಿಲ್ಲಿಂಡ ಕೂಡ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ. ಮತ್ತೆ ಈ ವಾರ ಬಂತಂದ್ರೆ ಗಿಲ್ಲಿಂಡ ಸ್ವಲ್ಪ ಸಪೋರ್ಟಿವ್ ನಿಂತಿದ್ದಾರೆ ಅಂತ ಹೇಳಿದ್ರೆ ರಘು ಸರ್ ನಿಂತಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಕಾವ್ಯ ಅವ್ರು ಹೇಳ್ತಿರ್ತಾರಲ್ಲ, ನಾ ಎಲ್ಲ ಟೈಮಲ್ಲಿ ಗಿಲ್ಲಿ ಸಪೋರ್ಟ್ ಇರ್ತೀನಿ ಹಾಗೆ ಹೀಗೆ ಅಂತಂದು, ಇವ್ರು ಧನುಷ್ ಗೌಡ ಮಾತು ಕೇಳ್ಬಿಟ್ಟು ಕಾವ್ಯ ಅವರು ಈ ರೀತಿ ಒಂಥರ ಬೆನ್ನಿ ಚೂರಿ ಹಾಕೋತರ ಕೆಲಸ ಮಾಡಿದ್ರೆ ನನಗೆ ಅನಿಸ್ತದೆ. ಯಾಕಂದ್ರೆ ಇವರು ಧನುಷ್ ಗೌಡ ಜೊತೆ ಯಾವ ರೀತಿ ಅಂದ್ರೆ ಈಗ ಅಷ್ಟೇ ತಿಳಿಸ್ಕೊಟ್ಟಾಗಿ ನಿಮಗೆ ನಿನ್ನೆ ಎಪಿಸೋಡ್ ಲೈವ್ ಅಪ್ಡೇಟ್ ನೋಡೋದ್ರ ಪ್ರಕಾರ ಅದು ಧನುಷ್ ಗೌಡ ಮತ್ತು ಕಾವ್ಯ ಅವರು ಯಾವ ರೀತಿ ಅಂದ್ರೆ ಅಂದ್ರೆ ಬೇರೆ ಕಡೆ ಅಂದ್ರೆ ಎಪಿಸೋಡ್ ನೋಡಿದ್ರೆ ಅಷ್ಟೊಂದೇನು ಇದು ಕಂಡು ಬಂದಿಲ್ಲ. ಆದ್ರೆ ಬೇರೆ ರೀತಿ ಯಾವ ರೀತಿ ಪೋಟ್ರಿ ಆಗ್ತದೆ ಅಂತ ಹೇಳಿದ್ರೆ ಧನುಷ್ ಮತ್ತೆ ಕಾವ್ಯ ಜೊತೆ ಏನೋ ರೊಮ್ಯಾನ್ಸ್ ನಡೀತಾ ಇದೆ ಹಾಗೆ ಹೀಗೆ ಅಂತಂದು ಇದು ಪೋಟ್ರಿ ಆಗ್ತದೆ ಅಂತ ಹೇಳ್ಬೋದು. ಇದಾಗಿತ್ತು. ಇದರಲ್ಲಿ ಯಾವ ರೀತಿ ಅಂತ ಹೇಳೋದು ತಿಳಿಸ್ಕೊಡೋದಾದ್ರೆ ಸಂಡೇ ಎಪಿಸೋಡ್ ಅಲ್ಲಿ ಇಷ್ಟೊಂದು ಜನದಲ್ಲಿ ಇದೀನಿ ನಮ್ಮ ನಾಮಿನೇಷನ್ ಪ್ರಕ್ರಿಯೆ ಇರ್ತಾರಲ್ಲ, ಅದರಲ್ಲಿ ಇಷ್ಟು ಜನ ಇದ್ದರು ಸೇವ್ ಆಗಿದ್ದಾರೆ. ಮತ್ತೆ ಈ ವಾರ ಬಂದ ಹೆಲ್ಮೆಟ್ ಯಾರಾಗಿದೆ ಅಂತ ಹೇಳೋದು ತಿಳಿಸ್ಕೊಡೋದಾದ್ರೆ ರಾಶಿಕ್ ಅವ್ರು ಹೋಗ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಅಷ್ಟೊಂದು ವ್ಯಕ್ತಿತ್ವ ಆಟದಲ್ಲಿ ಕೂಡ ಅಷ್ಟೇ ಇದ್ರೋದು ತಿಳಿಸ್ಕೊಟ್ಟಿದೆ. ಅದರಲ್ಲೂ ಕೂಡ ಇರಲು ವ್ಯಕ್ತಿತ್ವ ಆಟಗಳು ಬಂದಾಗ ಯಾವ ರೀತಿ ಹೇಗಿರ್ತಾರೆ, ಮತ್ತೆ ಎಲ್ಲ ಟೈಮಲ್ಲೂ ಕೆಲವು ಟೈಮಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲೈವ್ ಅಪ್ಡೇಟ್ ಬಗ್ಗೆ. ಮುಂದಿನ ವಿಡಿಯೋ ಸಿಗುವ.